ನನ್ನ ಮಗಳ ಲಂಚ್ ಬಾಕ್ಸ್‌ಗೆ ಹಾಗೆ ಬೆಳಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಅಂತಂದು ಪೂರಿ ಮತ್ತು ಕಾಬೂಲ್ ಕಡಲೆಕಾಳು ಪಲ್ಯನ ಮಾಡಿಟ್ಟಿದ್ದೀನಿ. ನನ್ನ ಮಗಳ ಪ್ರಕೃತಿ ಹೆಂಗೆ ಅಂತಂದರೆ ಆಲೂಗಡ್ಡೆ ನೋಡಿದ್ರೆ ಫ್ರೆಂಚ್ ಫ್ರೈಸ್ ಮಾಡ್ಕೊಡಮ್ಮ ಅಂತ ಕೇಳ್ತಾಳೆ. ಸೊ ಒಂದೇ ಒಂದು ಆಲೂಗಡ್ಡೆ ಇತ್ತು ಅಂತಂದು ಸರಿ ಅಂತ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಸೊ ಅವಳು ಹೊರಗಡೆದು ಅಷ್ಟೊಂದು ಇಷ್ಟಪಡಲ್ಲ, ಯಾಕಂತಂದರೆ ನಾನು ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಅಂತೆ. ಹಂಗಾಗಿ ಮನೆಯಲ್ಲೇ ಜಾಸ್ತಿ ಮಾಡಿಸ್ಕೊತಾ ಇರ್ತಾಳೆ. ಹಂಗಂತ ನಾನೇನು ಡೈಲಿ ಮಾಡ್ಕೊಡಲ್ಲ. ಸೊ ತಿಂಗಳಿಗೊಮ್ಮೆನೋ ಯಾವಾಗೋ ಒಂದ್ಸಲ ಮಾಡ್ಕೊಡ್ತಾ ಇರ್ತೀನಿ ಅಷ್ಟೇ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಮಾಡ್ತೀನಿ ಅಷ್ಟೇ, ನಾನು ಇನ್ನೇನು ಹಾಕೋದಿಲ್ಲ. ಸೊ ಹೊರಗಡೆದೇನೋ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ತಿನ್ನಲಿಲ್ಲ ಫ್ರೆಂಚ್ ಫ್ರೈಸ್, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿಕೊಟ್ಟೆ. ಮಾಡಿದ ತಕ್ಷಣ ಬಂದು ತಿಂತಾ ಇದ್ದಾಳೆ. ಟೇಸ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದಾಳೆ. ಚೆನ್ನಾಗಿದೆ ಅಮ್ಮ, ಇನ್ನೂ ಸ್ವಲ್ಪ ದಪ್ಪ ಹೆಚ್ಚಬೇಕಿತ್ತು ಅಂತ. ಅವಳಿಗೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು, ಆಲೂಗಡ್ಡೆ ಒಳಗಡೆ ಸ್ಮೂತಾಗಿರುತ್ತಲ್ವ. ಸೊ ಅದು ಸಿಕ್ಕರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಪೂರಿನ ಮಾಡಿಟ್ಟೆ. ರಾತ್ರಿನೇ ಹಿಟ್ಟನ್ನ ನೆನೆಸಿಟ್ಟಿದ್ನಲ್ವ, ಸೊ ಹಂಗಾಗಿ ಬೇಗ ಬೇಗನೆ ಪೂರಿ ಮಾಡಿಟ್ಟೆ. ಸೊ ಅವಳಿಗೆ ಲಂಚ್ ಬಾಕ್ಸ್ಗೆ ಪೂರಿ ಮತ್ತು ಪಲ್ಯನ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ಫ್ರೆಂಚ್ ಫ್ರೈಸ್ನ ಸ್ವಲ್ಪ ಪ್ಯಾಕ್ ಮಾಡಿದೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಅವಳಿಗೆ ತಿಂಡಿನ ತಟ್ಟೆಗೆ ಹಾಕ್ಕೊಟ್ಬಿಡ್ತೀನಿ. ಅವ್ರ ಪಪ್ಪ ತಿನ್ನಿಸ್ತಾ ಇರ್ತಾರೆ. ಸೊ ಅಷ್ಟೊತ್ತಿಗೆ ನಾನು ಅವಳಿಗೆ ತಲೆ ಬಾಚಿಬಿಡ್ತೀನಿ. ಇವತ್ತು ಕಲರ್ ಡ್ರೆಸ್ ಇತ್ತು, ಹಾಗಾಗಿ ಬರೀ 2 ಜುಟ್ಟಷ್ಟೇ ಹಾಕಿದೆ. ಯೂನಿಫಾರ್ಮ್ ಇದ್ದಾಗ 2 ಜಡೆ ಹಾಕಬೇಕಾಗುತ್ತೆ. ಸ್ವಲ್ಪ ಜಡೆ ಹಾಕುವಾಗ ಟೈಮ್ ತೊಗೋತೀನಿ, ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಹಾಕೋಣ ಅಂತಂದು. ಹಾಗೆ ಹಾಲು ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಹಾಲನ್ನ ಹಾಕ್ಕೊಟ್ಟಿದ್ದೀನಿ. ಸೊ ಯಾವಾಗಲೂ ಜ್ಯೂಸ್ನ ಹಾಕ್ಕೊಡ್ತಾ ಇದ್ದೆ. ಸೊ ಇವತ್ತು ಹಣ್ಣಿಲ್ಲ ಅಂತಂದು ಜ್ಯೂಸ್ ಮಾಡಿರಲಿಲ್ಲ, ಹಂಗಾಗಿ ಹಾಲನ್ನ ಹಾಕ್ಕೊಟ್ಟಿದ್ದೀನಿ. ಸೊ ಅವಳೇ ಪೌಡರ್ನೆಲ್ಲ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಸೊ ರೆಡಿಯಾಗಿ ಇನ್ನೇನು ಬಸ್ ಬರುತ್ತೆ ಕೆಳಗಡೆ, ಅವ್ರ ಪಪ್ಪ ಕರ್ಕೊಂಡೋಗಿ ಸೊ ಬಸ್ಸಿಗೆ ಹತ್ಸಿ ಬರ್ತಾರೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.